ಇವತ್ತು ನಮ್ಮ ಕರ್ನಾಟಕದಲ್ಲಿರುವಂತಹ ಮುರುಡೇಶ್ವರ ದೇವಸ್ಥಾನದ ಬಗ್ಗೆ ತಿಳ್ಕೊಳ್ಳೋಣ. ಅದರಲ್ಲಿರುವಂತಹ ಗೋಪುರವಿರ್ಬೋದು, ಶಿವನ ಪ್ರತಿಮೆ ಇರ್ಬೋದು, ಹೇಗೆ ಏನು ಅನ್ನೋದ್ರ ಬಗ್ಗೆ ಸಣ್ಣದಾಗಿ ಒಂದು ಕಿರುನೋಟ ನೋಡೋಣ. ನಿಮ್ಮ ನೆಚ್ಚಿನ ಡಿಜಿಟಲ್ ಲೋಕ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಮುರುಡೇಶ್ವರ ದೇವಾಲಯದ ಮಾಹಿತಿ. ರಾಮಾಯಣದ ಪ್ರಕಾರ ಲಂಕಾಧಿಪತಿ ರಾವಣನು ಶಿವನ ಆತ್ಮಲಿಂಗವನ್ನು ತನ್ನ ಲಂಕೆಗೆ ಕೊಂಡೊಯ್ಯಲು ಬಯಸಿದನು. ಶಿವನ ಆತ್ಮ ಭಕ್ತಿಯಿಂದ ಸಂತೋಷಗೊಂಡ ಆತ್ಮಲಿಂಗವನ್ನು ನೀಡಿದರು. ಅದನ್ನು ನೆಲಕ್ಕೆ ಇಡುವಂತಿಲ್ಲ ಎಂಬ ಷರತ್ತು ವಿಧಿಸಿದರು. ಈ ಸಂದರ್ಭದಲ್ಲಿ ಗಣೇಶನು ಬಾಲಕನ ರೂಪದಲ್ಲಿ ವೇಷಧರಿಸಿ ರಾವಣನಿಂದ ಆತ್ಮಲಿಂಗವನ್ನು ವಶಪಡಿಸಿಕೊಂಡು ಗೋಕರ್ಣದಲ್ಲಿ ನೆಲಕ್ಕಿಟ್ಟನು. ಇದರಿಂದ ಕೋಪಗೊಂಡ ರಾವಣನು ಲಿಂಗವನ್ನು ನಾಶ ಮಾಡಲು ಪ್ರಯತ್ನಿಸಿದಾಗ ಅದರ ತುಂಡುಗಳು ವಿವಿಧ ಸ್ಥಳಗಳಿಗೆ ಚಿಮ್ಮಿದವು. ಆ ತುಂಡುಗಳನ್ನು ಒಂದು ಮುರುಡೇಶ್ವರದಲ್ಲಿ ಬಿದ್ದಿತು ಎಂದು ನಂಬಲಾಗಿದೆ. ಈ ಸ್ಥಳದಲ್ಲಿಯೇ ಮುರುಡೇಶ್ವರ ಲಿಂಗ ಅಂದರೆ ಆತ್ಮಲಿಂಗದ ತುಂಡು ಸ್ಥಾಪನೆಯಾಗಿದೆ ಮತ್ತು ಇದು ನಂತರ ಮುರುಡೇಶ್ವರ ಎಂದು ಪ್ರಸಿದ್ಧಿಯಾಗಿದೆ. ಮುರುಡೇಶ್ವರ ದೇವಾಲಯದ ಮಹಿಮೆ. ಶಿವನ ದೈತ್ಯಾಕಾರದ ಪ್ರತಿಮೆ. ಮುರುಡೇಶ್ವರ ದೇವಾಲಯದಲ್ಲಿ 123 ಅಡಿ ಎತ್ತರದ ಶಿವನ ಬೃಹತ್ ಪ್ರತಿಮೆ ಇದೆ ಹೊಂದಿದೆ. ಇದು ವಿಶ್ವದ 2ನೇ ಅತಿ ಎತ್ತರದ ಶಿವ ಪ್ರತಿಮೆಯಾಗಿದೆ. ನೇಪಾಳದ ಕೈಲಾಸನಾಥ ಮಹಾದೇವ ಪ್ರತಿಮೆ ಮೊದಲನೇದಾದರೆ, ಎರಡನೇದು ನಮ್ಮ ಮುರುಡೇಶ್ವರದಲ್ಲಿರುವಂಥ ಶಿವನ ಪ್ರತಿಮೆ. ಈ ಪ್ರತಿಮೆ ಸೂರ್ಯನ ಬೆಳಕನ್ನು ನೇರವಾಗಿ ಸ್ವೀಕರಿಸುವ ರೀತಿಯಲ್ಲಿ ವಿನ್ಯಾಸಗೊಂಡಿದೆ. ಇದರಿಂದ ಅದು ಸದಾ ಹೊಳೆಯುವಂತೆ ಕಾಣುತ್ತದೆ. ಎರಡನೇದು ರಾಜಗೋಪುರ. 2008ರಲ್ಲಿ ನಿರ್ಮಿಸಲಾದ 209 ಅಡಿ ಎತ್ತರದ ರಾಜಗೋಪುರವು ಭಾರತದ 2ನೇ ಅತಿ ಎತ್ತರದ ಗೋಪುರವಾಗಿದೆ. ಇದರ 20 ಅಂತಸ್ತಿನಲ್ಲಿ ಲಿಫ್ಟ್ ವ್ಯವಸ್ಥೆಯೂ ಸಹ ಇದೆ. ಇದು ಭಕ್ತರಿಗೆ ಸಮುದ್ರ ಮತ್ತು ದೇವಾಲಯವನ್ನು ಸುಂದರ ನೋಟವನ್ನು ಒದಗಿಸಿಕೊಡುತ್ತದೆ. ಕುಂಭಕ ಬೆಟ್ಟ. ಮುರುಡೇಶ್ವರ ದೇವಾಲಯವು ಕುಂಭಕ ಬೆಟ್ಟದಲ್ಲಿ ನಿರ್ಮಿಸಲ್ಪಡುತ್ತದೆ. 3 ಕಡೆಗಳಿಂದ ಅರಬ್ಬಿ ಸಮುದ್ರದಿಂದ ಆವೃತವಾಗಿರುತ್ತದೆ. ಈ ಸ್ಥಳದಿಂದ ಸಮುದ್ರದ ಸುಂದರ ದೃಶ್ಯಾವಳಿಗಳನ್ನು ಕಾಣಬಹುದು. ಆಧುನಿಕ ಮತ್ತು ಸಾಂಪ್ರದಾಯಿಕ ಶಿಲ್ಪಕಲೆ. ಮುರುಡೇಶ್ವರ ದೇವಾಲಯವು ಆಧುನಿಕ ಶಿಲ್ಪಕಲೆ ಮತ್ತು ಸಾಂಪ್ರದಾಯಿಕ ವಾಸ್ತುಶಿಲ್ಪವನ್ನು ಒಳಗೊಂಡಿದೆ. ದೇವಾಲಯದ ಸಂಕೀರ್ಣದಲ್ಲಿ ರಾಮಾಯಣಕ್ಕೆ ಸಂಬಂಧಿಸಿದ ದೃಶ್ಯಗಳು ಗೋಡೆಗಳ ಮೇಲೆ ಕೆತ್ತಲಾಗುತ್ತದೆ. ಪಂಚಕ್ಷೇತ್ರದಲ್ಲಿ ಒಂದು. ಮುರುಡೇಶ್ವರ ದೇವಾಲಯವು ಗೋಕರ್ಣ ಸೇರಿದಂತೆ ಪಂಚಕ್ಷೇತ್ರಗಳಲ್ಲಿ ಒಂದಾಗಿದೆ. ಇದು ಪವಿತ್ರ ಶಿವನ ಕ್ಷೇತ್ರವಾಗಿ ಪರಿಗಣಿಸಲಾಗಿದೆ. ಶ್ರೀ ಕ್ಷೇತ್ರ ಭಕ್ತರ ಸೇವೆಯನ್ನು ಒಳಗೊಂಡಿದೆ. ಮುಖ್ಯ ಪ್ರವಾಸಿ ತಾಣ ಸಹ ಆಗಿದೆ. ಮುಖ್ಯ ಆಕರ್ಷಕ ತಾಣಗಳೆಂದರೆ 123 ಅಡಿ ಎತ್ತರದ ಶಿವನ ಪ್ರತಿಮೆ, 209 ಅಡಿ ಎತ್ತರದ ರಾಜಗೋಪುರ, ಸಮುದ್ರದಿಂದ ಆವೃತವಾದ ಕಂದಕ ಬೆಟ್ಟ, ರಾವಣನಿಗೆ ಸಂಬಂಧಿಸಿದ ಕಾಲ್ಪನಿಕ ಚಿತ್ರಣಗಳು, ಸಾಂಪ್ರದಾಯಿಕ ಹಾಗೂ ಆಧುನಿಕ ಶಿಲ್ಪಕಲೆಗಳನ್ನು ಹೊಂದಿದೆ.